ನಮಸ್ಕಾರ ಎಲ್ರಿಗೂ. ಗ್ರೀನ್ ಬಿಲ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ ಸುಸ್ವಾಗತ. ನಾನು ಇಂಜಿನಿಯರ್ ಬಟ್ ಸಿ ಇವತ್ತಿನ ವಿಡಿಯೋ ನಿಮಗೊಂದು ಸೋಲಾರ್ ಎಲೆಕ್ಟ್ರಿಕ್ ಇನ್ವರ್ಟರ್ 1.5 kV ಒಂದು ಸಿಸ್ಟಮನ್ನು ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಅದರಲ್ಲಿ 1,500 ವ್ಯಾಟ್ ಲೋಡ್ ಬರುತ್ತೆ. ಅದರಲ್ಲಿ ಫ್ರಿಜ್, ಮಿಕ್ಸಿ, ಗ್ರೈಂಡರ್ ಹಾಗೆಯೇ TV, ಲೈಟ್, ಫ್ಯಾನ್ಗಳೆಲ್ಲನೂ ರನ್ ಮಾಡ್ಬೋದು. ಇದು ವೈರಿಂಗ್ ಸಪ್ರೇಟ್ ಏನಿಲ್ಲ. ಆಲ್ರೆಡಿ ನಿಮ್ಮ ವೈರಿಂಗ್ ಏನಿದೆ ಅದೇ ವೈರಿಂಗ್ ಕನೆಕ್ಟ್ ಆಗಿರುತ್ತೆ, ಅದೇ ಮೇನ್ಸಿ ಕನೆಕ್ಟ್ ಆಗುತ್ತೆ, ವೈರಿಂಗ್ ಸಪ್ರೇಟ್ ಇಲ್ಲ. ಹಾಗೆಯೇ ಇದು MPPT ಟೆಕ್ನಾಲಜಿಯಲ್ಲಿ ಬರುತ್ತೆ, ಹೊಸ ಟೆಕ್ನಾಲಜಿಯಲ್ಲಿ ಫಿಟ್ ಆಗಿರುತ್ತೆ. 250 250 ಬ್ಯಾಟ್ರಿ ಫಿಟ್ ಆಗಿರುತ್ತೆ. ಹಾಗೆಯೇ 3 ಸೋಲಾರ್ ಪ್ಯಾನಲ್ ಫಿಟ್ ಮಾಡಿರ್ತೇವೆ ನಾವು ಫಾಸ್ಟ್ ಚಾರ್ಜಿಂಗೋಸ್ಕರವಾಗಿ. ಒಂದು ಸುಭದ್ರವಾದ ಒಳ್ಳೆಯ ಒಂದು ಸಿಸ್ಟಮ್ ಆಗಿರುತ್ತೆ. ಇದು ಇಕೋ ಫ್ರೆಂಡ್ಲಿ ಆಗಿರುತ್ತೆ, ಗ್ರೀನ್ ಎನರ್ಜಿಯನ್ನು ಇಂಪ್ರೂವ್ಮೆಂಟ್ ಆದಾಗುತ್ತೆ, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಸಹ ಕಡಿಮೆ ಬರುತ್ತೆ, ಫ್ರೀಕ್ವೆಂಟಾಗಿ ಯೂಸ್ ಆಗುತ್ತೆ. ಆಲ್ರೆಡಿ ನಿಮ್ಮ ಮನೆಯವರೆಗೆ ಅದೇ ಮನೆ ಕನೆಕ್ಟ್ ಆಗಿರುತ್ತಂತೆ. 1,000 ವ್ಯಾಟ್ ಲೋಡ್ ಬರುತ್ತೆ. ಆಲ್ರೆಡಿ ನಿಮ್ಮ ಮನೆಯ ಫ್ಯಾನ್ಗಳೇ, ಮನೆಯ ಮಿಕ್ಸಿಗಳೇ, ಮನೆಯ ಲೈಟ್ಗಳೇ ಆಲ್ರೆಡಿ ವಿದ್ಯುತ್ ಉಪಕರಣಗಳು ರನ್ ಆಗುತ್ತೆ. ಇನ್ವರ್ಟರ್ ಟೈಪಲ್ಲಿ ಇರುವಂಥದ್ದು ಸೋಲಾರ್ ಇನ್ವರ್ಟರ್. ಅದು ಯಾವ ರೀತಿ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ ನೋಡ್ಬೋದು. ಸ್ನೇಹಿತರೆ, 3 ಸೋಲಾರ್ ಪ್ಯಾನಲ್ ಫಿಟ್ ಮಾಡಿ ನೋಡ್ಬೋದು. ಆ ಕಡೆ ಒಂದು ವಾಟರ್ ಹೀಟರ್ ಸಹ ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ದೇವೆ. 3 ಸೋಲಾರ್ ಪ್ಯಾನಲ್ ಪರ್ ಒಂದು ಪ್ಯಾನಲ್ 150 ವ್ಯಾಟ್ ಸೋಲಾರ್ ಪ್ಯಾನಲ್. ಅದು ಈ ಕಡೆ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ನೋಡ್ಬೋದು. ಸ್ವಲ್ಪ ಅಗಲ ಇದೆ, ಅದು ಸ್ವಲ್ಪ ಉದ್ದ ಇದೆ, ಸಪುರ ಇದೆ. ಇದು ಅಗಲ ಇದೆ, ಸ್ವಲ್ಪ ಕುಳ್ಳ ಬರುತ್ತೆ. DC ಕನೆಕ್ಷನ್ ಮಾಡಿದೆ ನೋಡಿ. ಒಂದು ಬ್ಲ್ಯಾಕ್ ಪೈಪ್ ಮುಖಾಂತರ ಒಳಗಡೆ ಪಾಸ್ ಮಾಡಿದ್ದೇವೆ. ಇದೇ ಮನೆಯವರ ಒಂದು ಮನೆ ನೋಡಿ, ಸುಂದರ ಮನೆ ನೋಡ್ಬೋದು. ಈ ಗಾರ್ಡನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುವಂಥ ಪರ್ಸನ್. ಇಲ್ಲಿ ನೋಡ್ಬೋದು, ಗಾರ್ಡನ್ಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ನೋಡ್ಬೋದು. ಡ್ರ್ಯಾಗನ್ ಟೈಪ್ ಮಾಡಿರುವಂಥದ್ದು, ಎಲ್ಲ ಸಸಿಗಳನ್ನು ಬೆಳೆದಿರುವಂಥದ್ದು ನೋಡ್ಬೋದು. ಪೊಟ್ಯಾಟೊ ನೋಡ್ಬೋದು, ಅದು ಸಪೋಟ ಚಿಕ್ಕ ಸಸಿ ನೋಡ್ಬೋದು, ಲಿಂಬೆ. ಗಾರ್ಡನ್ಗಳ ಬಗ್ಗೆ ಹಾಗೆ ಒಂದು ಸಸಿಗಳನ್ನು ಬೆಳೆಸುವ ಬಗ್ಗೆ ಒಳ್ಳೆಯ ಇಂಟ್ರೆಸ್ಟ್ ಇದೆ. ದಿವೆರಸ್ ನೋಡ್ಬೋದು. ನೋಡಿ, ಒಳ್ಳೆಯ ಒಂದು ಇಂಟ್ರೆಸ್ಟೆಡ್ ಆದ ಒಂದು ಆಸಕ್ತಿ ಉಳ್ಳ ಒಂದು ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಾರೆ ನೋಡ್ಬೋದು ನಮ್ಮ ವಿಶ್ವಾಸಿಗಳು. ನೋಡಿ, ಇದು 3 ಪ್ಯಾನಲ್ ನೋಡ್ಬೋದು ನಿಮಗೆ. ಒಂದು ಪ್ಯಾನಲ್ ಸ್ವಲ್ಪ ಉದ್ದ ಇದ್ದು ಅಗಲ ಕಡಿಮೆ ಇದೆ, ಇನ್ನೊಂದು ಉದ್ದ ಅಗಲ ಜಾಸ್ತಿ, ಉದ್ದ ಸ್ವಲ್ಪ ಕಡಿಮೆ ಇದೆ. ಒಂದು 150 ವ್ಯಾಟ್ನ 3 ಸೋಲಾರ್ ಪ್ಯಾನಲ್ ಫಿಟ್ ಮಾಡಿಬಿಟ್ಟು ಒಂದು 450 ವ್ಯಾಟ್ ಲೋಡ್ ಬರುತ್ತೆ. ಅದು ಹೊರಗಡೆ ಪಾಸ್ ಆಗಿದೆ. ನೋಡಿ, ಮನೆಯ ಒಂದು ಫ್ರಂಟ್ ವ್ಯೂ ನೋಡ್ಬೋದು. ಫ್ರಂಟ್ ವ್ಯೂ ಒಳಗಡೆ ನಿಮಗೆ ಬ್ಯಾಟ್ರಿ ಸೆಟಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾರೆ ನೋಡಿ. ಸೋಲಾರ್ ಪ್ಯಾನಲ್ ವೈರ್ ಇದು ಬಿಳಿ ಏನು ವೈರ್ ಇದೆ, ಮುಖಾಂತರ ಪಾಸ್ ಆಗಿರುವಂಥ ಕನೆಕ್ಟ್ ಮಾಡಿರುವಂಥದ್ದು. ಇಲ್ಲಿ ಕನೆಕ್ಟ್ ಆಗುತ್ತೆ ಸೋಲಾರ್ ನೋಡ್ಬೋದು, ಇನ್ಪುಟ್ಟು ಅಷ್ಟೇ. ಮತ್ತು ಅದು ಯೆಲ್ಲೋ ಮತ್ತು ರೆಡ್ ವೈರ್ ಇದೆ, ಅಲ್ಲಿ ಕನೆಕ್ಟ್ ಆಗುತ್ತೆ. ಹಾಗೆಯೇ ಇದು ಎಲೆಕ್ಟ್ರಿಕ್ ಸಪ್ಲೈಲಿ ಕನೆಕ್ಟ್ ಆಗಿದೆ. ಇಲ್ಲಿ 3 ಥರ ಮೋಡ್ ಬರ್ತದೆ, ಎಕ್ಸ್ಪ್ಲೇನ್ ಮಾಡ್ತೇನೆ. ಸ್ನೇಹಿತರೆ, ಸೋಲಾರ್ ಚಾರ್ಜಿಂಗ್ ಬರ್ತಾಯಿದೆ ನೋಡ್ಬೋದು. SPV ಚಾರ್ಜಿಂಗ್ ನೋಡ್ಬೋದು. SPV ಚಾರ್ಜಿಂಗ್ ಮತ್ತು ಬ್ಯಾಟ್ರಿ ಆನ್ ಬರ್ತದೆ ನೋಡ್ಬೋದು. ಲೋಡ್ ಆನ್ ಇದೆ. ಎಲೆಕ್ಟ್ರಿಸಿಟಿ ಸಪ್ಲೈನ ಡಿಸ್ಕನೆಕ್ಟ್ ಮಾಡ್ತೇನೆ. ಇವಾಗ ನಿಮಗೆ ಲೋಡ್ ಟೆಸ್ಟ್ ಮಾಡಿ ತೋರಿಸ್ತೇನೆ. ಎಲೆಕ್ಟ್ರಿಕ್ ಸಪ್ಲೈ ಆಫ್ ಮಾಡಿದ್ದೇನೆ, ಡಿಸ್ಕನೆಕ್ಟ್ ಮಾಡಿದ್ದೇನೆ. ಹಾಗೆ ಇದಕ್ಕೆ ಸಪ್ರೇಟ್ MCB, ಇದು DC MCB ಕೊಟ್ಟಿರುವಂಥ ಸಪ್ರೇಟ್ ಲೋಡಿಗೋಸ್ಕರವಾಗಿ. ಬ್ಯಾಕ್ ಸೈಡ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ನೋಡಿ, ಇಲ್ಲಿ ಕೂಲಿಂಗ್ ಫ್ಯಾನ್ ಆನ್ ಆಗಿದ್ದರೆ ಇದು ಸೋಲಾರ್ ಚಾರ್ಜಿಂಗ್ ಆಗ್ತದೆ. ಸೊ ಹೀಟ್ ಪರ್ಪಸಿಗೆ ಕೂಲಿಂಗ್ ಫ್ಯಾನ್ ಆನ್ ಆಗಿದೆ. ತುಂಬ ಹಿಂದೆ ಫಿಟ್ ಮಾಡಿರೋಂಥದ್ದು 1,500 ವ್ಯಾಟ್ ನೋಡ್ಬೋದು. ಇಲ್ಲಿ ರೆಡ್ನ ಒಂದು ಪ್ಲಸ್ ಪಾಸಿಟಿವ್ ಕನೆಕ್ಟ್ ಮಾಡಿದ್ದೇವೆ. ಹಾಗೆ ಎಲ್ಲೋ ಇದು ನೆಗೆಟಿವ್ ಕನೆಕ್ಟ್ ಮಾಡಿದ್ದೇವೆ. ಬ್ಯಾಟ್ರಿ ನೋಡ್ಬೋದು, 250 H ಬ್ಯಾಟ್ರಿ. ಇದು 180 GST ಮಾಡೆಲ್ ನಂಬರ್. ಇದು 250 H ಬ್ಯಾಟ್ರಿ. ಮತ್ತು ಅಗಲ ಇದೆ ನೋಡ್ಬೋದು ಈ ಬ್ಯಾಟ್ರಿ. ನೋಡಿ, ಇದು ತುಂಬಾ ಅಗಲ ಬರುತ್ತೆ, ಬಿಡ್ದಾಗಿ ಬರುತ್ತೆ, ಲಾಂಗ್ ಆಗಿ ಉದ್ದ ಇದೆ ನೋಡ್ಬೋದು. ಬ್ಯಾಟ್ರಿ ಡೌನಲ್ಲಿ ನೋಡ್ಬೋದು ನಿಮಗೆ. ಇದು 250 250 H ಬ್ಯಾಟ್ರಿ. ಇದು ವೆಯ್ಟ್ ಸಾಮಾನ್ಯ ಒಂದು 80 kg ವೆಯ್ಟ್ ಬರುತ್ತೆ. ಇದು ಒಳ್ಳೆ ಬ್ಯಾಕಪ್ ಬರುತ್ತೆ. ಈ ಮೋಡ್ಗಳು ನೋಡ್ಬೋದು ನಿಮಗೆ. ಮೋಡ್ಗಳು ನಿಮಗೆ ಇದು ಬೂಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಇಟ್ಟಿದ್ದೇವೆ. ಹಾಗೆಯೇ UPS ಮತ್ತು ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡರ್ಡ್ ಇಟ್ಟು ಸಾಕು. ಸ್ಮಾರ್ಟ್ ಮತ್ತು ಹೈಬ್ರಿಡ್ ಅಂತ ಇದೆ. ನಾವು ಸ್ಮಾರ್ಟಿಗೆ ಟಚ್ ಮಾಡಿದಾಗ 3 ಪ್ಯಾನಲ್ ಸ್ಮಾರ್ಟ್ ಮಾಡಿದ್ದೇವೆ. ಪ್ಯಾನಲ್ಗಳು ಕಮ್ಮಿ ಇದ್ದರೆ ಹೈಬ್ರಿಡ್ಗೆ ಇಡ್ಬೋದು. ಹೈಬ್ರಿಡ್ ಅಂದರೆ ಎಲೆಕ್ಟ್ರಿಸಿಟಿ 20% ಸಿಗುತ್ತೆ. ಆನಂತರ ಗ್ರಿಡ್ಡಿ ಸಿಗುತ್ತೆ, ಸೋಲಾರಿಗೆ ಸಿಗುತ್ತೆ. ಸ್ಮಾರ್ಟಲ್ಲಿ ಸೋಲಾರಿಗೆ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಅನ್ನೋದು ಗ್ರಿಡ್ಡಿಗೆ ಹೋಗುತ್ತೆ. ಸಾಮಾನ್ಯ ಪ್ಯಾನಲ್ಗಳು ಸಫಿಷಿಯೆಂಟಾಗಿ ಫಿಟ್ ಮಾಡಿದಾಗ ನಾವು ಸ್ಮಾರ್ಟ್ ಇಡುವುದು ಒಳ್ಳೆಯದು. ಹಾಗೆ ಒಂದು ರೀಸೆಟ್ ಫ್ಯೂಸ್ ಇರುತ್ತೆ. ಇದು ಔಟ್ಪುಟ್ ಕೇಬಲ್. ಇಲ್ಲಿ ನಾವು ಸಪ್ರೇಟ್ MCBನ ಫಿಟ್ ಮಾಡಿರುವಂಥದ್ದು ನೋಡ್ಬೋದು. ಲೋಡ್ ಟೆಸ್ಟ್ ಮಾಡಿ ತೋರಿಸ್ತೇನೆ. ಈಗ ಫಸ್ಟಿಗೆ ಒಂದು ಇದು ಸ್ಟ್ಯಾಂಡ್ ಫ್ಯಾನ್ ಆನ್ ಮಾಡಿದೆ ನೋಡ್ಬೋದು. ಸ್ಟ್ಯಾಂಡ್ ಫ್ಯಾನ್. ಇಲ್ಲಿ MCB ಆಫ್ ಮಾಡ್ತೇನೆ ನೋಡ್ಬೋದು. MCB ಆಫ್ ಮಾಡಿದ್ದೇನೆ. MCBನ ಕರೆಂಟನ್ನು ಆಫ್ ಮಾಡಿದ್ದೇನೆ. ಪ್ಲಗ್ನ ಡಿಗೌಟ್ ಮಾಡಿದ್ದೇನೆ. ಹಾಗೆ ಇಲ್ಲಿ ಒಂದು ಸೀಲಿಂಗ್ ಫ್ಯಾನ್ ರನ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಒಂದು ಹಾಲಲ್ಲಿ ಒಂದು ಸೀಲಿಂಗ್ ಫ್ಯಾನ್ ಆನ್ ಮಾಡಿದ್ದೇವೆ. ರೂಮಲ್ಲಿ ಒಂದು ಫ್ಯಾನ್ ಆನ್ ಮಾಡ್ತೇನೆ. ಮಾಡಿದೆ ನೋಡ್ಬೋದು. ಟೋಟಲ್ 2, ಒಂದು ಟೇಬಲ್ ಫ್ಯಾನ್ ಹಾಗೆಯೇ ಒಂದು ಸೀಲಿಂಗ್ ಫ್ಯಾನ್
ರೂಮಲ್ಲಿ ಸಹ ಫ್ಯಾನ್ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲೊಂದು ಸೀಲಿಂಗ್ ಫ್ಯಾನ್ ಫಾಸ್ಟ್ ರನ್ ಆಗ್ತಾಯಿದೆ. 3 ಸೀಲಿಂಗ್ ಫ್ಯಾನ್ ಇದು LED ಬಲ್ಬ್ ರನ್ನಿಂಗಲ್ಲಿದೆ ನೋಡಿ. ಇಲ್ಲಿ ಒಂದು ಸೀಲಿಂಗ್ ಫ್ಯಾನ್ ಆನ್ ಮಾಡಿದ್ದೀನಿ ಡೈನಿಂಗಲ್ಲಿ, ಇನ್ನೊಂದು LED ಬಲ್ಬ್ ಆನ್ ಆಗಿದೆ. ಇನ್ನು ಮಿಕ್ಸಿ ಸಹ ಆನ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಈ ಫ್ರಿಜ್ ಸಹ ಅದಲ್ಲೇ ರನ್ನಿಂಗಲ್ಲಿ ಇರ್ತದೆ, ನೋಡ್ಬೋದು ನಿಮಗೆ. ಸ್ಯಾಮ್ಸಂಗ್ ಎಮರ್ಜೆನ್ಸಿ ಫ್ರಿಜ್ ರನ್ ಮಾಡ್ಬೋದು. ಫುಲ್ ಕರೆಂಟ್ ಕಟ್ ಆಫ್ ಆದವಾಗ ಒಂದು ಕೋಲ್ಡ್ ಪರ್ಪಸ್ಗೆ ರನ್ನಿಂಗಲ್ಲಿ ಮಾಡ್ಬೋದು 1,000 ವ್ಯಾಟಲ್ಲಿ ನೋಡಿ. ಇಲ್ಲಿ ಚಾರ್ಜಿಂಗ್ SPV ಚಾರ್ಜಿಂಗ್ ಇದೆ, ನೋಡ್ಬೋದು ನಿಮಗೆ. SPV ಚಾರ್ಜಿಂಗ್ ಇದೆ. ನಾನು ಮಿಕ್ಸಿನ ಆನ್ ಮಾಡ್ತೇನೆ ನೋಡಿ. 900 ವ್ಯಾಟ್ ಮಿಕ್ಸಿ ಇದು ರನ್ ಆಗುತ್ತೆ. ಚಾರ್ಜಿಂಗ್ ರೀಚ್ ಆಗುತ್ತೆ, ಕಾಣಿಸ್ಬೋದು. ಬ್ಯಾಟ್ರಿ ಲೋಡ್ ಕೊಟ್ಟು ಸ್ವಲ್ಪ ಚಾರ್ಜಿಂಗ್ ಗೊತ್ತಾಗುತ್ತೆ. ನೋಡಿ, ಬ್ಯಾಟ್ರಿ ಲೋಡನ್ನು ಕೊಟ್ಟ ತಕ್ಷಣ ಇಲ್ಲಿ ನೋಡಿ SPV ಚಾರ್ಜಿಂಗ್ ಬ್ಲಿಂಕ್ ಆಗ್ತದೆ, ನೋಡ್ಬೋದು. ಅಂದರೆ ಪವರ್ ಖಾಲಿ ಆದಾಗ ಸ್ಟೋರೇಜ್ ಆಗುತ್ತೆ. ಪವರ್ ಖಾಲಿ ಆದ ಹಾಗೆ ಇಲ್ಲಿ ಸ್ಟೋರೇಜ್ ಆಟೋಮೆಟಿಕ್ ಇರುತ್ತೆ, ಸ್ಟೋರೇಜ್ ಆಗ್ತದೆ ಆಟೋಮೆಟಿಕ್ಕಲ್ಲಿ ಸ್ಟೋರೇಜ್ ಆಗುತ್ತೆ, ನೋಡ್ಬೋದು ನಿಮಗೆ. ಬ್ಯಾಟ್ರಿ ಸ್ಟೋರೇಜ್ ಪವರ್ ಏನು ಬ್ಯಾಟ್ರಿ ಪವರ್ ಬ್ಯಾಕಪ್ ಖಾಲಿ ಆದಾಗೆ ನಿಮಗೆ ಇದು ಸೋಲಾರ್ ಚಾರ್ಜಿಂಗ್ ಬರ್ತಾ ಇರುತ್ತೆ. ಇದು ಫುಲ್ ಬಿಸಿಲಿದೆ, ಇವಾಗ ಸಫಿಷಿಯೆಂಟ್ ಚಾರ್ಜ್ ಆಗುತ್ತೆ. ವಾರಂಟಿ ವಿಚಾರಕ್ಕೆ ಬಂದರೆ ನಿಮಗೆ ಸೋಲಾರ್ ಪ್ಯಾನಲಿಗೆ 25 ವರ್ಕ್ ಪ್ಲಸ್ ವಾರಂಟಿ, ಹಾಗೆ 5 ವರ್ಷಗಳ ರಿಪ್ಲೇಸ್ಮೆಂಟ್ ವಾರಂಟಿ ಇದೆ. ಹಾಗೆಯೇ ಬ್ಯಾಟ್ರಿಗಳಿಗೆ 5 ವರ್ಷಗಳ ಸೋಲಾರ್ ಬ್ಯಾಟ್ರಿ ಇದು 250H 5 ವರ್ಷಗಳ ವಾರಂಟಿ ಇದೆ. ಇನ್ವರ್ಟ್ಗೆ 24 + 12 ಮಂತ್ 36 ಮಂತ್ಗಳ ವಾರಂಟಿ ಇದೆ. ಹಾಗೆಯೇ ನಿಮಗೆ ಸರ್ವಿಸ್ ನಮ್ಮದು ಫ್ರೀ ಇರುತ್ತೆ, ಡಿಸ್ಲಾಟ್ ಮೇಂಟೆನ್ಸ್ ಫ್ರೀ ಇರುತ್ತೆ. ಇಯರ್ಲಿ ನಾವು ಚೆಕ್ ಮಾಡಿ ಡಿಸ್ಲಾಟ್ ಮೇಂಟೈನ್ ಮಾಡಿ ಕೊಡ್ತೇವೆ. ಇದಿಷ್ಟು ನಾವು ಮಾಹಿತಿಯನ್ನು ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ತಿಳಿಸಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.